ಸೊ ಫಸ್ಟ್ ಚಾಪ್ಟರ್ನು ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನ ನಾವು ಸ್ಟಡಿ ಮಾಡ್ತೀವಿ. ಸೊ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಎಕಾಲಜಿ ಅಂತಂದರೆ ಎನ್ವಿರಾನ್ಮೆಂಟ್ ಅಂದರೆ ಏನು, ಸೊ ಎಕಾಲಜಿ ಅಂತಂದರೆ ಏನು, ಸೊ ಅದ್ರಲ್ಲಿ ಬರ್ತಕ್ಕಂಥ ಬೇಸಿಕ್ ಡೆಫಿನೇಷನ್ಸ್ ಏನು, ಸೊ ಅದ್ರ ಮೂಲ ವ್ಯಾಖ್ಯಾನಗಳು ಏನೇನು, ಸ್ವಲ್ಪ ಡೆಫಿನೇಷನ್ಸ್ ಬರುತ್ತೆ, ಸೊ ಮೂಲ ವ್ಯಾಖ್ಯಾನಗಳು ಬರ್ತದೆ, ಸೊ ಅದನ್ನೆಲ್ಲ ನಾವು ಇದರಲ್ಲಿ ತಿಳ್ಕೊತೀವಿ. ಸೊ ಫಸ್ಟ್ ಇದರಲ್ಲಿ. ಸೊ ಸೆಕೆಂಡ್ ಟಾಪಿಕ್ ನಾವು ಬಯೋಡೈವರ್ಸಿಟಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಬಯೋಡೈವರ್ಸಿಟಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡೈವರ್ಸಿಟಿ? ವೇರಿಯೇಷನ್ಸ್, ವೇರಿಯಂಟ್ಸ್, ಡಿಫ್ರೆಂಟ್ ಸ್ಪೀಸೀಸ್. ಓಕೆ, ಸೊ ಲೈಫಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವೇರಿಯೇಷನ್ಸು, ಸೊ ಅದು ಇಂಪಾರ್ಟೆನ್ಸು, ಸೊ ಅದಕ್ಕಿರ್ತಕ್ಕಂಥ ಪ್ರಾಬ್ಲಮ್ಸು, ಸೊ ಇದನ್ನು ನಾವು ಈ ಒಂದು ಚಾಪ್ಟರ್ ಸ್ಟಡಿ ಮಾಡ್ತೀವಿ. ಸೊ ಥರ್ಡ್ ಚಾಪ್ಟರ್ ನಿಮಗೆ ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್? ಸೊ ವಿ ಹ್ಯಾವ್ ಟುಡೇ air pollution, water pollution, land pollution, soil pollution, and recent form of pollutions are electronic waste, e-waste management, and radioactive waste management. So nuclear waste, medical waste, biomedical waste. So these are the recent types of pollutions. Okay. So in this chapter we are going to study about different types of pollution. ಸೊ ಬೇರೆ ಬೇರೆ ಒಂದು ಮಾಲಿನ್ಯಗಳ ಬಗ್ಗೆ ನಾವು ಈ ಒಂದು ಚಾಪ್ಟರ್ ನಾವು ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಇಶ್ಯೂ? ಇಶ್ಯೂ ಮೀನ್ ಪ್ರಾಬ್ಲಮ್ಸ್, ಸಮಸ್ಯೆ. ಸೊ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತಂದ್ರೇನು? ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಎದುರಿಸ್ತಾ ಇರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳು. ಏನೇನು ಸಮಸ್ಯೆ ಎದುರಿಸ್ತಿದೆ ಪರಿಸರ? ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಎಫೆಕ್ಟ್, ನೆಕ್ಸ್ಟ್ ಫಾರೆಸ್ಟ್ ಫೈರ್ಸು, ಆ್ಯಸಿಡ್ ರೈನು, ಓಷನ್ ಅಸಿಡಿಫಿಕೇಷನ್. ಸೊ ಆ್ಯಸಿಡ್ ಲೆವೆಲ್ ಇನ್ ದ ಓಷನ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಓಷನ್ ಅಸಿಡಿಫಿಕೇಷನ್ನು. ಸೊ ಇದೆಲ್ಲ ಏನು? ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ದೋಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಬೀಯಿಂಗ್ ಫೇಸ್ಡ್ ಬೈ ಎನ್ವಿರಾನ್ಮೆಂಟ್. ಸೊ ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜಲ್ಲಿ ಸೊ ವಾಟ್ ಆರ್ ದ ರೀಸನ್ಸ್ ಫಾರ್ ಕ್ಲೈಮೇಟ್ ಚೇಂಜು, ಮತ್ತು ನೆಕ್ಸ್ಟ್ ವಾಟ್ ಆರ್ ದ ಸ್ಟೆಪ್ಸ್ ಆರ್ ವಾಟ್ ಆರ್ ದ ಮೆಷರ್ಸ್ ವಿ ಹ್ಯಾವ್ ಟೇಕನ್ ಟು ಕಂಟ್ರೋಲ್ ದ ಕ್ಲೈಮೇಟ್ ಚೇಂಜು. ನೆಕ್ಸ್ಟ್ ವಾಟ್ ಆರ್ ದ ಇಂಪಾರ್ಟೆಂಟ್ ಪ್ರೋಟೋಕಾಲ್ಸ್, ಕನ್ವೆನ್ಷನ್ಸ್. ಸೊ ಅದನ್ನೆಲ್ಲ ನಾವು ಏನು ಮಾಡ್ತೀವಿ? ಸೊ ಕ್ಲೈಮೇಟ್ ಚೇಂಜಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇಂಪ್ಯಾಕ್ಟ್ ಅಂತಂದ್ರೆ ಏನು? ಪರಿಣಾಮ. ಈಗ ಯಾವುದೋ ಒಂದು ಪ್ರಾಜೆಕ್ಟ್ನ ಮಾಡಬೇಕಾದ್ರೆ, ಈಗ ನಾವು ಫಾರೆಸ್ಟ್ ಏರಿಯಾದಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ನ ನಾವು ಮಾಡ್ತಾ ಇರ್ತೀವಿ. ಸೊ ಗೌರ್ಮೆಂಟ್ ಇದೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ಗೆ ಅವ್ರು ಏನು ಮಾಡಿದ್ದಾರೆ? ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ. ಸೊ ಒಂದು ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ಸೊ ಎನ್ವಿರಾನ್ಮೆಂಟ್ ಮೇಲೆ ಏನೇನೋ ಪರಿಣಾಮ ಬೀರುತ್ತೆ. ಸೊ ಎಷ್ಟು ಕಾಡು ನಾಶ ಆಗುತ್ತೆ, ಎಷ್ಟು ಡಿಫಾರೆಸ್ಟೇಷನ್ ಮಾಡ್ತಾರೆ, ಮತ್ತು ನೆಕ್ಸ್ಟ್ ಅದರಿಂದ ನಾವು ಯಾವ ಥರ ರೀಪ್ಲೇಸ್ ಮಾಡ್ಬೋದು, ಮತ್ತೆ ಅದನ್ನು ಮೊದಲಿನ ಸ್ಥಿತಿಗೆ ಯಾವ ಥರ ತರ್ಬೋದು. ಸೊ ಇದನ್ನು ನಾವು ಈ ಒಂದು ಪಾರ್ಟಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್. ಸೊ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತಂದರೆ ಸೊ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ, ಸೊ ರಾಷ್ಟ್ರೀಯ ಮಟ್ಟ ಹಾಗೂ ಜಾಗತಿಕ ಮಟ್ಟ. ಸೊ ನ್ಯಾಷನಲ್ ಲೆವೆಲ್ ಮತ್ತು ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೊ ಯಾವ್ಯಾವ ಆರ್ಗನೈಸೇಷನು, ಯಾವ್ಯಾವ ಸಂಘಟನೆಗಳು, ಯಾವ್ಯಾವ ಸಂಸ್ಥೆಗಳು ಸೊ ಎನ್ವಿರಾನ್ಮೆಂಟಲ್ ಚೇಂಜಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾವೆ, ಸೊ ಅದರದ್ದು ಹೆಡ್ ಕ್ವಾರ್ಟರ್ಗಳಲ್ಲಿ ಇದ್ದಾವೆ, ಸೊ ಅದರದ್ದು ಏನೇನು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾವೆ, ಇದನ್ನು ನಾವು ತಿಳ್ಕೊತೀವಿ. ಸೊ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್. ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಮತ್ತು ಟ್ರೀಟೀಸ್. ಸೊ ಟ್ರೀಟೀಸ್ ಮತ್ತು ಕನ್ವೆನ್ಷನ್ಸ್ ಅಂತಂದ್ರೆ ಏನು? ಸೊ ಟ್ರೀಟೀಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರೀಟಿ? ಒಪ್ಪಂದಗಳು, ಮೀನ್ಸ್ ಅಗ್ರಿಮೆಂಟ್ಸ್, ಸೈನ್. ಸೊ ಅಗ್ರಿಮೆಂಟ್ಸ್ ಮಾಡುವಂಥದ್ದು. ಓಕೆನಾ? ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಎನ್ವಿರಾನ್ಮೆಂಟ್ಗೆ ರಿಲೇಟೆಡು ಏನೇನು ಅಗ್ರಿಮೆಂಟ್ಸ್ನ ಮಾಡ್ಕೊಂಡಿದ್ದೀವಿ, ಸೊ ಪೊಲ್ಯೂಷನ್ನ ಕಡಿಮೆ ಮಾಡೋದಕ್ಕೆ. ಸೊ ನ್ಯಾಷನಲ್ ಲೆವೆಲಲ್ಲಿ ಏನೇನು ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದೀವಿ, ಸೊ ನಾವು ಅದನ್ನು ಯಾವ ಥರ ಫಾಲೋ ಅಪ್ ಮಾಡ್ತಿದ್ದೀವಿ, ಸೊ ಅದ್ರ ಬಗ್ಗೆ ನಾವು ಇದು ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಲಾಸ್. ಲಾಸ್ ಅಂತಂದ್ರೇನು? ಕಾನೂನು. ಲಾಸ್ ಅಂತಂದ್ರೇನು? ರೂಲ್ಸು, ರೆಗ್ಯುಲೇಷನ್ಸು ಮತ್ತು ಕಾನೂನು. ಓಕೆನಾ? ಸೊ ಎನ್ವಿರಾನ್ಮೆಂಟ್ಗೆ ರಿಲೇಟೆಡು ಸೊ ಯಾವುದೇ ಕಾನೂನು ಇಲ್ಲ ಅಂತಂದರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಇಫ್ ದೆರ್ ವಿಲ್ ಬಿ ನೋ ಲಾ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಆರ್ ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್? ಸೊ ನಾವೆಲ್ಲ ಏನು ಮಾಡ್ತೀವಿ? ಡೈಲಿ ಫಾರೆಸ್ಟ್ಗೆ ಹೋಗಿ ಸೊ ಜಿಂಕೆನ ಹಂಟ್ ಮಾಡ್ತೀವಿ, ಹುಲಿ ಸಿಂಹಗಳಿಗೆ ಏನು ಮಾಡ್ತೀವಿ? ಕಲ್ಲು ತೊಗೊಂಡು ಹೊಡಿತೀವಿ. ಮತ್ತು ನೆಕ್ಸ್ಟು ಅಲ್ಲಿರೋ ಮರನೆಲ್ಲ ಕಟ್ ಮಾಡ್ಕೊಂಡು ಏನು ಮಾಡ್ತೀವಿ? ಸೊ ಮನೇಲಿ ಫರ್ನಿಚರ್ಗಳು ಮಾಡ್ಕೊತೀವಿ, ಸೊ ಮನೆ ಬಾಗಿಲುಗಳು ಮಾಡ್ಕೊತೀವಿ. ಸೊ ಈ ಥರ ಎಲ್ಲ ಮಾಡ್ತೀವಿ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಲಾಸ್ನ ಮಾಡಿದ್ದಾರೆ, ಕಾನೂನುಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸ್ಕೀಮ್ಸ್ ಆ್ಯಂಡ್ ಕ್ಯಾಂಪೇನ್ಸ್. ಸೊ ಗೌರ್ಮೆಂಟ್ ಸ್ಕೀಮ್ಸ್, ಸೊ ನ್ಯಾಷನಲ್ ಲೆವೆಲ್ಲು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲಲ್ಲಿ ಸೊ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೋಸ್ಕರ ಯಾವುದಾದ್ರು ಸ್ಕೀಮ್ಸ್ನ ಮಾಡಿದ್ದಾರೆ, ಅದನ್ನು ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ದ ಸಿಲೆಬಸ್ ಔಟ್ಲೈನು.